ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಜೀರಿಗೆ ಮೆಣಸಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಣ್ಣಾದ ಜೀರಿಗೆ ಮೆಣಸನ್ನು 15% ಮಾಯ್ಶ್ಚರ್ ಬರುವ ತನಕ ಒಣಗಿಸಬೇಕು. ಆಮೇಲೆ ಮೆಣಸಿನಿಂದ ಸೀಡ್ಸನ್ನು ಈ ವಿಡಿಯೋದಲ್ಲಿ ತೋರಿಸಿರುವ ರೀತಿ ಸಪ್ರೇಟ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಸಪ್ರೇಟ್ ಮಾಡಬೇಕು. ನಿಮಗೆ ಹಣ್ಣಾದ ಮೆಣಸು ಅಮೆಝಾನ್ನಲ್ಲಿ ಕೂಡ ಸಿಗುತ್ತದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರುತ್ತೇನೆ. ನಿಮಗೆ ಸೀಡ್ಸ್ ಬೇಕಾದರೆ ನೀವು ಅಮೆಝಾನಲ್ಲಿ ಕೂಡ ಆರ್ಡರ್ ಮಾಡಬಹುದು. ಸೀಡ್ಸ್ ಸಪ್ರೇಟ್ ಮಾಡಿದ ಮೇಲೆ ಅದರ ಜೊತೆಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಬೇಕು. ಯಾಕೆಂದರೆ ಸೀಡ್ಸನ್ನು ನಾವು ಹರಡುವಾಗ ಇಲ್ಲದಿದ್ದರೆ ಒಂದೇ ಕಡೆ ಜಾಸ್ತಿ ಸೀಡ್ಸ್ ಬೀಳುತ್ತದೆ. ಹಾಗಾಗಿ ತೆಳುವಾಗಿ ಹರಡಲು ಸಹಾಯ ಆಗುವಂತೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿದರೆ ತುಂಬ ಉತ್ತಮ. ಸೀಡ್ಸ್ ಜರ್ಮಿನೇಷನ್ ಮಾಡಲು ಮಣ್ಣಿನ ಮಿಶ್ರಣ ಬಂದು 75% ವರ್ಮಿ ಕಾಂಪೋಸ್ಟ್ ಅಥವಾ ಕಾಡು ಮಣ್ಣು, ಅದಕ್ಕೆ 25% ಮರಳನ್ನು ಮಿಶ್ರಣ ಮಾಡಬೇಕು. ಸೀಡ್ಸ್ ಮೊಳಕೆ ತಯಾರಿಸಲು ಈ ರೀತಿಯ ಟ್ರೇಯನ್ನು ಕೂಡ ಯೂಸ್ ಮಾಡಬಹುದು. ಈ ರೀತಿಯ ಸೀಡ್ಲಿಂಗ್ ಟ್ರೇಯ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ನೀವು ಕೂಡ ಬೇಕಾದರೆ ಆನ್ಲೈನ್ನಿಂದ ಬೈ ಮಾಡಬಹುದು. ಸೀಡ್ಲಿಂಗ್ ಟ್ರೇ ಹೊರತುಪಡಿಸಿ ಮಣ್ಣಿನಲ್ಲಿ ಕೂಡ ನಾವು ಡೈರೆಕ್ಟಾಗಿ ಸೀಡ್ಸನ್ನು ಹಾಕಬಹುದು. ಸೀಡ್ಸನ್ನು ಹಾಕಿದ ಮೇಲೆ ತೆಳುವಾಗಿ ಹುಲ್ಲನ್ನು ಮುಚ್ಚಬೇಕು. ಯಾಕೆಂದರೆ ನೀರು ಹಾಕುವಾಗ ಸೀಡ್ಸ್ಗಳು ಹಾರಿ ಹೋಗಬಾರದು. ಅದರಿಂದ ತೆಳುವಾಗಿ ಹುಲ್ಲನ್ನು ಹಾಕಬೇಕು. ಸೀಡ್ಸ್ ಹಾಕಿದ ಮೇಲೆ 2 ಟೈಮ್ ನೀರು ಹಾಕಬೇಕು. 7ರಿಂದ 8ನೇ ದಿನಕ್ಕೆ ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಸಣ್ಣ ಸಣ್ಣ ಮೊಳಕೆಗಳು ಬಂದಿರುತ್ತದೆ. ಈ ರೀತಿ ಮೊಳಕೆ ಬಂದ ನಂತರ ಹುಲ್ಲನ್ನು ತೆಗೆಯಬೇಕು. ನೋಡಿ, ಸೀಡ್ಸ್ ಟ್ರೇಯಲ್ಲೂ ಕೂಡ ಯಾವ ರೀತಿ ಮೊಳಕೆ ಬಂದಿದೆ ಅಂತೇಳಿ. ಇದು 15 ದಿನಗಳ ಮೊಳಕೆ ಯಾವ ರೀತಿ ಕಾಣ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಸೀಡ್ಲಿಂಗ್ ಟ್ರೇಯಲ್ಲಿ ನೀವು 15ರಿಂದ 20 ದಿನ ಇಡಬಹುದು. ನಂತರ ಮಣ್ಣಿಗೆ ಹಾಕಬಹುದು. ಡೈರೆಕ್ಟಾಗಿ ಮಣ್ಣಿನಲ್ಲಿ ಹಾಕಿದ ಸೀಡ್ಲಿಂಗನ್ನು ನೀವು ಬಾಸ್ಕೆಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸ್ವಲ್ಪ ಬೆಳೆದ ನಂತರ ಬಾಸ್ಕೆಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿಯ ಪ್ಲಾಸ್ಟಿಕ್ ಬುಟ್ಟಿಗಳಿಗೆ ಟ್ರಾನ್ಸ್ಪ್ಲಾಂಟನ್ನು ಮಾಡಬಹುದು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ದಿನ ಇಟ್ಟು ನೆಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಈ ರೀತಿ ಬುಟ್ಟಿಯಲ್ಲಿ ನೀವು ಗಿಡವನ್ನು 2 ತಿಂಗಳ ತನಕ ಇಡಬಹುದು. 2 ತಿಂಗಳು ಇಟ್ಟು ಆಮೇಲೆ ನೆಟ್ಟರೆ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ ಹಾಗೂ ಮಣ್ಣಿನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಹಾಗಾಗಿ ನೀವು ಕೂಡ ಬೇಕಾದರೆ ಈ ರೀತಿಯ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಸ್ವಲ್ಪ ದಿನ ಬೆಳೆಸಬಹುದು. ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಬೆಳೆಸದೆ ಡೈರೆಕ್ಟಾಗಿ ಕೂಡ ಪ್ಲಾಂಟಿಂಗ್ ಮಾಡಬಹುದು. ಗಿಡಗಳನ್ನು ನೆಡಲು 1 ಅಡಿ ಆಳ 1 ಅಡಿ ಅಗಲದ ಗುಂಡಿಯನ್ನು ಮಾಡಬೇಕು ಹಾಗೂ ತಳದಲ್ಲಿ ಕಾಂಪೋಸ್ಟನ್ನು ಹಾಕಿದರೆ ತುಂಬ ಉತ್ತಮ. ಹಾಗೂ ಗಿಡಗಳ ಉತ್ತಮ ಬೆಳವಣಿಗೆಗೆ ನೀವು ಹೈಡ್ರೋಜೆಲ್ಲನ್ನು ಕೂಡ ಬಳಸಬಹುದು. ಹೈಡ್ರೋಜೆಲ್ ಬಳಸಿದರೆ ಗಿಡಗಳಿಗೆ ಬೇಕಾದ ತೇವಾಂಶ ಸಿಗುತ್ತದೆ. ಹೈಡ್ರೋಜೆಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರುತ್ತೇನೆ. ಬೇಕಾದರೆ ನೀವು ಬೈ ಮಾಡಬಹುದು. ಹಾಗೂ ಹೈಡ್ರೋಜೆಲ್ಲನ್ನು ಯಾವ ರೀತಿ ಬಳಸಬೇಕು ಅನ್ನೋ ಒಂದು ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೀವು ನೋಡಬಹುದು. ಗಿಡಗಳನ್ನು ನೆಡುವುದಕ್ಕೆ ಮೊದಲು ಗುಂಡಿಯಲ್ಲಿ ನೀಮ್ ಪೌಡರ್ ಹಾಕಿದರೆ ತುಂಬ ಉತ್ತಮ. ಯಾಕೆಂದರೆ ಇದರಿಂದ ಹುಳಗಳ ಬಾಧೆ ಕಡಿಮೆ ಇರುತ್ತದೆ. ಹಾಗೂ ರಾಕ್ ಫಾಸ್ಫೇಟನ್ನು ಬಳಸುವುದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಜೀರಿಗೆ ಮೆಣಸಿನ ಗಿಡವು ಎಲ್ಲ ಪ್ರದೇಶದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಇದಕ್ಕೆ ವಾರಕ್ಕೆ ಒಮ್ಮೆ 1 ಲಕ್ಷ ಲೀಟರ್ ನೀರು 1 ಎಕರೆಗೆ ಅವಶ್ಯಕತೆ ಇರುತ್ತದೆ. ಗಿಡಗಳನ್ನು ನೆಟ್ಟ ನಂತರ ಮಣ್ಣನ್ನು ಸುತ್ತಲೂ ಬಿಗಿಗೊಳಿಸಬೇಕು. ಇದರಿಂದ ಗಿಡವು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಗಿಡವನ್ನು ನೆಟ್ಟು ಮಣ್ಣನ್ನು ಸುತ್ತಲೂ ಬಿಗಿಗೊಳಿಸಬೇಕು. ಹಾಗೂ ಗಿಡಗಳ ರಕ್ಷಣೆಗೆ ಸುತ್ತಲೂ ಸಣ್ಣ ಸಣ್ಣ ಗೂಟಗಳನ್ನು ಕೊಡಬೇಕು. ಯಾಕೆಂದರೆ ಗಿಡ ಸ್ವಲ್ಪ ದೊಡ್ಡದಾಗುವ ತನಕ ಗಿಡಗಳಿಗೆ ನಾವು ರಕ್ಷಣೆಯನ್ನು ಒದಗಿಸಬೇಕು. ಈ ಗಿಡವನ್ನು ಎಲ್ಲ ರೀತಿಯ ವಾತಾವರಣದಲ್ಲಿ ಕೂಡ ಬೆಳೆಯಬಹುದು. 1 ಎಕರೆಗೆ 4840 ಗಿಡಗಳು, ಅಂದರೆ 3x3 ಸ್ಪೇಸಿಂಗಲ್ಲಿ 4840 ಗಿಡಗಳನ್ನು ಹಾಕಬಹುದು. ಇದರಲ್ಲಿ ಕಾಲು ದಾರಿ ಮತ್ತು ದಾರಿಗಳನ್ನೆಲ್ಲ ಮೈನಸ್ ಮಾಡಿದರೆ 4000 ಗಿಡಗಳನ್ನು 1 ಎಕರೆಯಲ್ಲಿ ಹಾಕಬಹುದು.
ಒಂದು ಗಿಡ ವರ್ಷದಲ್ಲಿ 1.5 kg ಹಸಿಮೆಣಸನ್ನು ನೀಡುತ್ತದೆ. ಈ 1.5 kg ಹಸಿಮೆಣಸನ್ನು ಒಣಗಿಸಿದರೆ ಸರಿಸುಮಾರು ಅರ್ಧ kg ಒಣಗಿದ ಮೆಣಸು ಸಿಗುತ್ತದೆ. ಅಂದರೆ 1 ಎಕರೆಯಲ್ಲಿ 4,000 ಗಿಡ ಹಾಕಿದರೆ ಅಂದಾಜು 2,000 kg ನಿಮಗೆ ಒಣಮೆಣಸು ಸಿಗುತ್ತದೆ. ಇದರ ಮಾರುಕಟ್ಟೆ ಬೆಲೆ ಬಂದು 10 ರಿಂದ 12 ಲಕ್ಷ ರೂಪಾಯಿ ಆಗಿರುತ್ತದೆ. ಅಂದರೆ 1 kg ಒಣಗಿದ ಮೆಣಸಿನ ಬೆಲೆ 500 ರಿಂದ 600 ರೂಪಾಯಿಗಳು ಇರುತ್ತದೆ. ಮೆಣಸನ್ನು ಕೊಯ್ಲು ಮಾಡಲು ಸರಿಸುಮಾರು 600 ಲೇಬರ್, 1 ಎಕರೆಗೆ 600 ಜನ ಒಂದು ವರ್ಷಕ್ಕೆ ಬೇಕಾಗುತ್ತದೆ. ಹಾಗೂ ಇತರ ಕೆಲಸಗಳ ನಿರ್ವಹಣೆಗೆ ಸರಿಸುಮಾರು 150 ಜನ ಬೇಕಾಗುತ್ತದೆ. ಅಂದರೆ ವರ್ಷಕ್ಕೆ 750 ಲೇಬರ್ 1 ಎಕರೆಗೆ ಬೇಕಾಗುತ್ತದೆ. 1 ಎಕರೆಗೆ 1 ವರ್ಷಕ್ಕೆ ತಗುಲುವ ಕಾರ್ಮಿಕರ ವೆಚ್ಚ ಸರಿಸುಮಾರು 3 ಲಕ್ಷ ರೂಪಾಯಿ ಆಗಿರುತ್ತದೆ. ಜೀರಿಗೆ ಮೆಣಸಿಗೆ ಯಾವುದೇ ಕಾಯಿಲೆ ಬರದಂತೆ ತಡೆಯಲು ಪ್ರತಿ ತಿಂಗಳಿಗೊಮ್ಮೆ ವೇಸ್ಟ್ ಡಿಕಾಂಪೋಸರನ್ನು ಸ್ಪ್ರೇ ಮಾಡುವುದು ಉತ್ತಮ. ಅಥವಾ 2 ತಿಂಗಳಿಗೆ ಒಮ್ಮೆ ಹೆಕ್ಸಕೊನಜೋಲನ್ನು ಸ್ಪ್ರೇ ಮಾಡಬೇಕು. ಇದರಿಂದ ಜೀರಿಗೆ ಮೆಣಸು ಗಿಡವು ಕಾಯಿಲೆಗಳಿಂದ ಮುಕ್ತವಾಗಿರುತ್ತದೆ. ಜೀವಾಮೃತದ ಬಳಕೆ ಕೂಡ ಉತ್ತಮ ಇಳುವರಿಯನ್ನು ನೀಡುತ್ತದೆ. ಹಾಗಾಗಿ ಜೀವಾಮೃತದ ಲಭ್ಯತೆ ಇದ್ದರೆ ಜೀವಾಮೃತವನ್ನು ಕೂಡ ಸ್ಪ್ರೇ ಮಾಡಬಹುದು. ಪೋಷಕಾಂಶಗಳ ನಿರ್ವಹಣೆಗೆ ಗೊಬ್ಬರಗಳನ್ನು ಕೂಡ ಸ್ಪ್ರೇ ಮಾಡಬಹುದು ಹಾಗೂ ಮಣ್ಣಿಗೆ ಅಪ್ಲೈ ಮಾಡಬಹುದು. ಪ್ರತಿ ವರ್ಷ ಮಳೆಗಾಲ ಮುಗಿದ ನಂತರ ಗಿಡದ ಬುಡದಲ್ಲಿಯ ಮಣ್ಣನ್ನು ಸಡಿಲ ಮಾಡುವುದರಿಂದ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಮಳೆಗಾಲ ಮುಗಿದು 15 ರಿಂದ 20 ದಿನಗಳ ಅಂತರದಲ್ಲಿ ಗಿಡದ ತಳದಲ್ಲಿ ಮಣ್ಣನ್ನು ಸಡಿಲ ಮಾಡುವುದರಿಂದ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಇರುತ್ತದೆ. ಈ ಗಿಡವು ಸರಿಸುಮಾರು 12 ರಿಂದ 15 ವರ್ಷ ಇಳುವರಿಯನ್ನು ಕೊಡುತ್ತದೆ. ಜೀರಿಗೆ ಮೆಣಸಿನ ಗಿಡಕ್ಕೆ ವಾರಕ್ಕೆ ಒಮ್ಮೆ 1 ಎಕರೆಗೆ 1 ಲಕ್ಷ ಲೀಟರ್ ನೀರಿನ ಅವಶ್ಯಕತೆ ಇರುತ್ತದೆ. ಜೀರಿಗೆ ಮೆಣಸಿನಿಂದ ಸೀಡ್ಸನ್ನು ತಯಾರು ಮಾಡಬೇಕಾದರೆ ನೋಡಿ, ಈ ರೀತಿ ಹಣ್ಣನ್ನೇ ಹುಡುಕಿ ಕೊಯ್ಯಬೇಕು. ಇದಕ್ಕೆ ತುಂಬ ವೆಚ್ಚವಾಗುತ್ತದೆ. ಅಂದರೆ 1 ಎಕರೆಗೆ 1000 ಜನ ಬೇಕಾಗುತ್ತದೆ. ಹಾಗಾಗಿ ಹಣ್ಣನ್ನು ಹುಡುಕಿ ತೆಗೆಯುವುದು ತುಂಬ ಕಷ್ಟ ಸಾಧ್ಯವಾಗುತ್ತದೆ. ಸೀಡ್ಸ್ ಮಾಡುವುದಕ್ಕೆ ಮಾತ್ರ ತೆಗೆಯಬೇಕು. ಅಥವಾ ನಾವು ಬಲ್ಕಾಗಿ ಮಾರುಕಟ್ಟೆಗೆ ಸೇಲ್ ಮಾಡಬೇಕೆಂದರೆ ಈ ವಿಧಾನ ಅನುಸರಿಸುವ ಅಗತ್ಯವಿಲ್ಲ. ಬಲ್ಕಾಗಿ ಮಾರುಕಟ್ಟೆಗೆ ಮಾರುವುದಕ್ಕೆ ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಬ್ರಾಂಚನ್ನು ಕಟ್ ಮಾಡಬೇಕು. ಈ ರೀತಿ ಬ್ರಾಂಚ್ ಕಟ್ ಮಾಡೋದರಿಂದ ಹೊಸ ಚಿಗುರುಗಳು ತುಂಬ ಶೀಘ್ರವಾಗಿ ಬರುತ್ತದೆ. ನೀವು ಬಲಿತ ಕಾಯಿಗಳಿರುವ ಬ್ರಾಂಚ್ಗಳನ್ನು ಕಟ್ ಮಾಡಿ ತೆಗೆಯಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಬಲಿತ ಕಾಯಿಗಳಿರುವ ಬ್ರಾಂಚನ್ನು ತೆಗೆಯಬೇಕು. ಸರಿಸುಮಾರು ಒಂದು ಕಾರ್ಮಿಕ ದಿನಕ್ಕೆ 10 kg ಮೆಣಸನ್ನು ಈ ರೀತಿ ಕೊಯ್ಯಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಬಲಿತ ಕಾಯಿಗಳಿರುವ ರೆಕ್ಕೆಗಳನ್ನು ಕಟ್ ಮಾಡೋದರಿಂದ ಒಂದು ಕಾರ್ಮಿಕ ಸರಿಸುಮಾರಾಗಿ 10 kg ಮೆಣಸನ್ನು ಕೊಯ್ಯಬಹುದು. ಹಾಗಾಗಿ ನೀವು ಕೂಡ ಈ ವಿಧಾನದಲ್ಲಿ ಕೊಯ್ದರೆ ಲೇಬರ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತದೆ. ಈ ರೀತಿ ಕೊಯ್ಯುವುದರಿಂದ ಹಣ್ಣು ಮತ್ತು ಕಾಯಿ 2 ಮೆಣಸುಗಳು ಒಟ್ಟಿಗೆ ಮಿಶ್ರಣವಾಗುತ್ತದೆ. ಮಾರುಕಟ್ಟೆಯಲ್ಲಿ ಇದಕ್ಕೆ ಈಗಿನ ಬೆಲೆ ಬಂದು 500 ರಿಂದ 600 ರೂಪಾಯಿಗಳು ಇದೆ. ಹಾಗಾಗಿ ನೀವು ಕೂಡ ಬಲ್ಕಾಗಿ ಕೊಯ್ಯುವುದು ತುಂಬ ಉತ್ತಮ. ಇದರಲ್ಲಿ ಕಾರ್ಮಿಕರ ವೆಚ್ಚವನ್ನು ಕಡಿಮೆಗೊಳಿಸಬಹುದು. ಗೆಲ್ಲುಗಳನ್ನು ಕಟ್ ಮಾಡಿದ ಜಾಗದಲ್ಲಿ ಹೊಸ ಚಿಗುರುಗಳು ಶೀಘ್ರವಾಗಿ ಬರುತ್ತದೆ ಹಾಗೂ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಇರುತ್ತದೆ. ಹಾಗಾಗಿ ಈ ರೀತಿ ಗೆಲ್ಲುಗಳನ್ನು ಕತ್ತರಿಸಿ ಮೆಣಸನ್ನು ಕಲೆಕ್ಟ್ ಮಾಡಿದರೆ ತುಂಬ ಉತ್ತಮ. ಈ ರೀತಿ ಕಲೆಕ್ಟ್ ಮಾಡಿದ ಗೆಲ್ಲುಗಳಿಂದ ಮೆಣಸನ್ನು ಸಪ್ರೇಟ್ ಮಾಡಬೇಕು. ಮೆಣಸಿನಲ್ಲಿರುವ ಕಡ್ಡಿಯನ್ನು ಕೂಡ ತೆಗೆದು ಸಪ್ರೇಟ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಸಪ್ರೇಟ್ ಮಾಡಬೇಕು. ಇದರಲ್ಲಿ ನೀವು ಬೇಕಾದರೆ ಹಣ್ಣನ್ನು ಸಪ್ರೇಟಾಗಿ ಇಡಬಹುದು, ಇಲ್ಲದಿದ್ದರೆ ಎರಡನ್ನೂ ಮಿಶ್ರಣ ಮಾಡಿ ಒಣಗಿಸಬಹುದು. ಕೆಲವೊಂದು ವೆಬ್ಸೈಟ್ಗಳಲ್ಲಿ ಹಣ್ಣಿಗೆ ಮಾತ್ರ ಉತ್ತಮ ಬೆಲೆಯನ್ನು ಕೊಡುತ್ತಾರೆ. ಉದಾಹರಣೆಗೆ ಇಂಡಿಯಾ ಮಾರ್ಟ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದರೆ ಹಣ್ಣಿಗೆ ಅವರು ಉತ್ತಮ ಬೆಲೆಯನ್ನು ಕೊಡುತ್ತಾರೆ. ಹಾಗಾಗಿ ನೀವು ಬೇಕಾದರೆ ಹಣ್ಣನ್ನು ಕೂಡ ಸಪ್ರೇಟಾಗಿ ಇಡಬಹುದು. ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಬಾಳೆಹೊನ್ನೂರು, ಮೂಡಿಗೆರೆ ಹಾಗೂ ಚಿಕ್ಕಮಗಳೂರು ಟೌನಲ್ಲಿ ತುಂಬ ಅಂಗಡಿಗಳಿವೆ. ಇವರು
ಮಿಶ್ರಣವಾಗಿರುವ ಜೀರಿಗೆ ಮೆಣಸನ್ನು 500ರಿಂದ 600 ರೂಪಾಯಿಗಳಿಗೆ ತೆಗೆದುಕೊಳ್ಳುತ್ತಾರೆ. ಕೆಲವೊಂದು ಸಮಯದಲ್ಲಿ 700ರಿಂದ 800 ರೂಪಾಯಿ ಕೂಡ ಆಗುತ್ತದೆ. ನೀವು ಎಷ್ಟೇ ಮೆಣಸು ತಗೊಂಡ್ಬಂದರೂ ತುಂಬ ದೊಡ್ಡ ಮಾರುಕಟ್ಟೆ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಇದೆ. ಬಲಿತ ಕಾಯಿಗಳನ್ನು ಕೊಯ್ಯುವುದರಿಂದ ನೀವು ಜೀರಿಗೆ ಮೆಣಸನ್ನು ಗಿಳಿಗಳು ಮತ್ತು ನವಿಲುಗಳಿಂದ ರಕ್ಷಿಸಬಹುದು. ಯಾಕೆಂದರೆ ಹಣ್ಣಾದ ಮೆಣಸನ್ನು ಗಿಳಿಗಳು ಮತ್ತು ನವಿಲುಗಳು ತಿನ್ನುತ್ತವೆ. ಇಲ್ಲದಿದ್ದರೆ ಇವುಗಳ ರಕ್ಷಣೆಗೆ ಚಪ್ಪರದಂತೆ ಮೀನಿನ ಬಲೆಯನ್ನು ಮೇಲೆ ಹಾಕಬೇಕು. ಜೀರಿಗೆ ಮೆಣಸಿಗೆ ಸ್ವಲ್ಪ ನೆರಳಿನ ಅವಶ್ಯಕತೆ ಇರುತ್ತದೆ. ಡ್ರಿಪ್ ಇರಿಗೇಷನ್ ಅಥವಾ ಓಸ್ ವಾಟರಿಂಗ್ ಮಾಡುವುದಾದರೆ ನೀವು 40ರಿಂದ 50% ನೆರಳನ್ನು ಕೊಡಬೇಕು. 2ರಿಂದ 3 ದಿನಕ್ಕೊಮ್ಮೆ ಸ್ಪ್ರಿಂಕ್ಲರ್ ಮಾಡುವುದಾದರೆ ಅಷ್ಟಾಗಿ ನೆರಳಿನ ಅವಶ್ಯಕತೆ ಇರುವುದಿಲ್ಲ. ತುಂಬ ಜಾಸ್ತಿಯಾಗಿ ನೀರನ್ನು ಕೊಡಬೇಕಾಗುತ್ತದೆ. ಈ ಗಿಡವು ತುಂಬ ಕಡಿಮೆ ಕಾಯಿಲೆ ಇರುವ ಗಿಡವಾಗಿದ್ದು 10ರಿಂದ 15 ವರ್ಷಗಳ ತನಕ ಇರುತ್ತದೆ. ಇದನ್ನು ಮಿಶ್ರ ಬೆಳೆಯಾಗಿ ಅಡಿಕೆ ಮತ್ತು ತೆಂಗಿನ ಮಧ್ಯೆ ಕೂಡ ಬೆಳೆಯಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೂ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.